ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿಚನ್. ಇವತ್ತು ಜೋಳದ ರೊಟ್ಟಿ ಹಾಗೆ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ರೊಟ್ಟಿ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. 2 ಲೋಟ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಸೊ ನೀರು ಕುದಿ ಬರೋವರೆಗೂ ಕುದಿಸ್ಬೇಕಾಗುತ್ತೆ. ಈಗ ಸೇಮ್ ಕ್ವಾಂಟಿಟಿ ಹಿಟ್ಟನ್ನ ಹಾಕ್ಕೋಬೇಕು. ನೀರು ಎಷ್ಟು ಹಾಕ್ಕೊಂಡಿರ್ತೀವೋ ಅಷ್ಟೇ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ನಾನು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಹಾಗೆ 2 ಗ್ಲಾಸ್ ಜೋಳದ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಸೈಡಲ್ಲಿ ಸ್ಪೂನಲ್ಲಿ ಕಲಸಿಟ್ಕೊಂಡಿದ್ದೆ. ಈಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಬಿಸಿ ಇರಬೇಕಾದ್ರೂ ಮಾಡ್ಬೋದು ಅಥವಾ ತಣ್ಣಗಿರ್ಬೇಕಾದ್ರೂ ಮಾಡ್ಬೋದು. ನೀಟಾಗಿ ಬರುತ್ತೆ ರೊಟ್ಟಿ. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಕ್ರ್ಯಾಕ್ಸ್ ಆಗಿರ್ಬೋದು, ರೊಟ್ಟಿ ಒಡೆದೋಗೋದಾಗಿರ್ಬೋದು, ಅರ್ಧೋಗೋದಾಗಿರ್ಬೋದು ಆಗಲ್ಲ. ಜೋಳದ ರೊಟ್ಟಿ ಮಾಡೋದ್ರಲ್ಲಿ ಇದೊಂದು ಮೇನ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇದು ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟಾಗಿದೆ. ಒಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಸ್ವಲ್ಪ ಹಿಟ್ಟು ತೊಗೊಂಡು ನೀಟಾಗಿ ಕೈ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತಟ್ಕೋಬೇಕು. ಫಸ್ಟಿಗೆ ಒಂದು ಕೈ ಈ ಥರ ಅಡ್ಡ ಇಟ್ಕೊಂಡು ಒಂದು ಕೈಯಲ್ಲಿ ತಟ್ಕೋಬೇಕು. ಈ ಕೈ ಏನಕ್ಕೆ ಅಡ್ಡ ಇಟ್ಕೋಬೇಕಂತಂದರೆ ಎಡ್ಜಲ್ಲಿ ಕಟ್ಟಾಗಬಾರ್ದು ರೊಟ್ಟಿ ಅನ್ನೋದಕ್ಕೋಸ್ಕರ ಈ ಥರ ಇಟ್ಕೊಂಡ್ರೆ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಹಾಗೆ ಯಾವುದೇ ರೀತಿ ಕಟ್ ಕೂಡ ಆಗಲ್ಲ ಎಡ್ಜಲ್ಲಿ. ಅದಕ್ಕೋಸ್ಕರ ಫಸ್ಟಿಗೆ ಈ ಥರ ತಟ್ಕೊಂಡು ಆಮೇಲೆ ಚಪಾತಿ ಥರ ನಾವು ಲಟ್ಟಿಸ್ಕೋಬೋದು. ಸೊ ನೋಡ್ತಾ ಇರ್ಬೋದು. ಈಗ ಲಟ್ಟಣಿಗೆಗೂ ಸ್ವಲ್ಪ ಹಿಟ್ಟು ಹಚ್ತಾ ಇದ್ದೀನಿ. ಕೆಲವೊಬ್ಬರು ಲಟ್ಟಣಿಗೆ ಕವರ್ ಕಟ್ಬಿಟ್ಟು ಉಜ್ತಾರೆ. ಆ ಥರ ಬೇಕಾದ್ರೆ ಲಟ್ಟಿಸ್ಕೋಬೋದು ಕವರ್ ಕಟ್ಬಿಟ್ಟು. ಕವರ್ ಕಟ್ಟೋದ್ರಿಂದ ಯಾವುದೇ ಥರದ ಕ್ರ್ಯಾಕ್ಸ್ ಆಗಿರ್ಬೋದು ಅಥವಾ ರೊಟ್ಟಿ ಅರಿದೋಗೋದಾಗಿರ್ಬೋದು ಆಗೋಲ್ಲ. ನೀಟಾಗಿ ಬರುತ್ತೆ ರೊಟ್ಟಿ. ಹಿಟ್ಟು ಹಚ್ಕೊಂಡು ಕೂಡ ಮಾಡ್ಕೋಬೋದು. ಬಿಗಿನರಿಗಾದರೆ ಕವರ್ ಕಟ್ಬಿಟ್ಟು ನೀವು ಲಟ್ಟಿಸ್ಕೋಬೋದು. ಯಾವುದೇ ರೀತಿ ಅಂಟ್ಕೊಳ್ಳಲ್ಲ ರೊಟ್ಟಿ, ಹಾಗೂ ಅರ್ಧೋಗಲ್ಲ. ನೋಡ್ತಾ ಇರ್ಬೋದು. ಸ್ವಲ್ಪ ಬೌಲಲ್ಲಿ ನೀರು ಹಾಗೆ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ತವ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಬಿಸಿಯಾಗಿದೆ. ಈಗ ರೊಟ್ಟಿನ ಹಾಕ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಬಬಲ್ಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾನು ನೀರು ಹಚ್ಕೊಂಡಿದ್ದೀನಿ. ಸೊ ಇದು ನೀರು ಸ್ವಲ್ಪ ಡ್ರೈ ಆದ ತಕ್ಷಣ ನಾನು ರೊಟ್ಟಿನ ಟರ್ನ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ಟೈಮಲ್ಲಿ ಒಂದು ಒಣ ಕಾಟನ್ ಬಟ್ಟೆ ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಸ್ವಲ್ಪ ಉಬ್ಬು ಬರುತ್ತೆ. ನಾನು ತೆಳ್ಳಗೆ ಮಾಡ್ಕೊಂಡಿರೋದ್ರಿಂದ ಅಷ್ಟಾಗಿ ಉಬ್ಬಿಗೆ ಬರ್ತಾ ಇಲ್ಲ. ನೀವು ಬೇಕಾದರೆ ದಪ್ಪ ರೊಟ್ಟಿನ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ. ನಮ್ಮ ಮನೇಲಿ ತೆಳ್ಳಗಿರೋ ರೊಟ್ಟಿನೇ ಇಷ್ಟ. ಅದಕ್ಕೋಸ್ಕರ ತೆಳ್ಳಗಿರೋ ರೊಟ್ಟಿನೇ ಮಾಡ್ತಾ ಇರೋದು ನಾನು. ಅಂದರೂ ಉಬ್ಬಿ ಬರ್ತಾ ಇದೆ ಸ್ವಲ್ಪ ನೋಡ್ತಾ ಇರ್ಬೋದು. ಸೊ ರೊಟ್ಟಿ ರೆಡಿಯಾಗಿದೆ. ಈಗ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಏನೇನು ಬೇಕಂತ ನೋಡೋಣ. ನಾನು 1/4 kg ಆಗೋಷ್ಟು ಬದನೆಕಾಯಿನ ಕಟ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ. ಹಾಗೆ ಎಣ್ಣೆ 1/4 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. 4 ಸ್ಪೂನ್ ಆಗೋಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. 4 ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. 3 ಸ್ಪೂನ್ ಆಗೋಷ್ಟು ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ಹುಚ್ಚೆಳ್ಳು ತೊಗೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಎಳ್ಳು ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಡಲೆಬೀಜನ ನಾನು ಹುರ್ಕೋತಾ ಇದ್ದೀನಿ. ಕರೆಕ್ಟಾಗಿ ಆಗಿದೆ ಈಗ. ಸೊ ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಡ್ತಾ ಇದ್ದೀನಿ. ಹುಚ್ಚೆಳ್ಳು ಕೂಡ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಚಟಪಟ ಅಂದ ತಕ್ಷಣ ತಗೊಂಬಿಡ್ತೀನಿ. ಸೊ ಬಟ್ಟೆ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಚಟಪಟ ಅಂತ ಸಿಡ್ದೋಗುತ್ತಿದ್ದು. ಅದಕ್ಕೋಸ್ಕರ ಬಟ್ಟೆ ತೊಗೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ, ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಹಾಕ್ಕೋಬೋದು. ಎಳ್ಳು ಹಾಕ್ಕೋತಾ ಇದ್ದೀನಿ. ಇದು ಕೂಡ ಹಾಗೆ ಮಾಡ್ಕೋಬೇಕಾಗುತ್ತೆ. ಸೊ ಲಾಸ್ಟಿಗೆ ಕೊಬ್ಬರಿ ಏನು ಅಷ್ಟೇನು ಹುರಿಬೇಕಂತ ಆಗಿಲ್ಲ. ಸ್ವಲ್ಪ ಜಸ್ಟ್ ಬಿಸಿ ಆದರೆ ಸಾಕು. ಅದನ್ನು ಕೂಡ ತೆಗೆದು ಇಟ್ಕೊತಿದ್ದೀನಿ. 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, 1 ಸ್ಪೂನ್ ಆಗೋಷ್ಟು ಎಣ್ಣೆ. ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ.
ಆವಾಗಲೇ ಹುರಿದಿಟ್ಕೊಂಡಿರೋ ಕೊಬ್ಬರಿ, ಹುಚ್ಚೆಳ್ಳು, ಕಡಲೆ ಬೀಜ, ಎಳ್ಳನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟಾದರೆ ಸಾಕಾಗುತ್ತೆ. ಈಗ ಮಿಕ್ಸರ್ ಬೌಲಿಗೆ ಹಾಕೋತಾ ಇದ್ದೀನಿ ಇದನ್ನು. ಈಗ ಅದೇ ಜಾರಿಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊತಿದ್ದೀನಿ ಪೇಸ್ಟ್ ಥರ. ಸೊ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪೇಸ್ಟ್ ಅಂತ. ನಾನು ನೀರು ಕೂಡ ಹಾಕಿರಲಿಲ್ಲ ಇದಕ್ಕೆ. ಸೊ ಆಗಲೇ ಎತ್ತಿಟ್ಕೊಂಡಿರೋ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು, ಉಪ್ಪು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಸ್ಟಫಿಂಗ್ ರೆಡಿ ಇದೆ. ಸೊ ನೋಡ್ತಾ ಇರ್ಬೋದು ಬದನೆಕಾಯಿ ಈ ರೀತಿ ಕಟ್ ಮಾಡ್ಕೊಂಡಿದೆ. ಇದರೊಳಗೆ ಇದನ್ನು ಫಿಲ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಸ್ಟಫಿಂಗ್ ಮಾಡಿ ಎಲ್ಲದನ್ನು ಕೂಡ ಎತ್ತಿಟ್ಕೋತಿದ್ದೀನಿ ಸೈಡಿಗೆ. ಸೊ ಈಗ ಬಾಣಲಿ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಆವಾಗಲೇ ಇದನ್ನು ಸ್ಕಿಪ್ ಮಾಡಿದ್ದೆ, ಸಾಸಿವೆ ಜೀರಿಗೆನ ನೀವು ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ಟಫಿಂಗ್ ಮಾಡಿರೋ ಬದನೆಕಾಯಿ ಒಂದೊಂದನ್ನೇ ಈ ಥರ ಎಣ್ಣೆಲಿ ಹಾಕ್ಕೋತಾ ಇದ್ದೀನಿ. ಸೊ ಎಣ್ಣೆ ಬದನೆಕಾಯಿ ಅಂತಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. 2 ನಿಮಿಷಕ್ಕೆ ಈ ಥರ ಬದನೆಕಾಯಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಟರ್ನ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯಲಿ ಎಲ್ಲ ಸೈಡೂ. ಸೊ ಇದರಲ್ಲಿ ಉಳಿದಿರೋ ಮಸಾಲೆನ ತೆಗೆದಿಟ್ಕೊಂಡಿದ್ದೆ, ಇದನ್ನು ಲಾಸ್ಟಿಗೆ ಹಾಕೋಣ ಅಂತ. ಸೊ ಬದನೆಕಾಯಿ ಚೆನ್ನಾಗಿ ಬೆಂದ ಮೇಲೇ ನಾನು ಈ ಉಳಿದಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು 2 ನಿಮಿಷಕ್ಕೂ ಕೂಡ ಮುಚ್ಚಿ ಈ ರೀತಿ ಟರ್ನ್ ಮಾಡ್ಕೋತಾ ಇದ್ದೆ. ಸೊ ಉಳಿದಿರೋ ಮಸಾಲೆನ ಹಾಕಿ ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ 10 ಮಿನಿಟ್ಸು ಚೆನ್ನಾಗಿ ಕುಕ್ ಆಗಲಿ. ಸೊ ಲಿಡ್ ಕ್ಲೋಸ್ ಮಾಡಿ ಬದನೆಕಾಯಿ ಹಾಗೆ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ 10 ಮಿನಿಟ್ಸ್ ಆಗಿದೆ. ನೋಡ್ತಾ ಇರ್ಬೋದು ಬದನೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡ್ತಾ ಇರ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.